ಒಂದು ಮಹಾಕಾವ್ಯ ಅಂದ್ರೆ ಏನು? ಅದು ಬರೀ ಕಲ್ಪನೆನಾ? ಅಥವಾ ಅದಕ್ಕಿಂತ ಮಿಗಿಲಾದ ಏನಾದ್ರೂ ದೈವಿಕ ಪ್ರೇರಣೆ ಇರುತ್ತಾ? ರಾಮಾಯಣದ ವಿಷಯಕ್ಕೆ ಬಂದ್ರೆ ಅದರ ರಚನೆಯ ಹಿಂದಿನ ಕಥೆಯೇ ಒಂದು ಮಹಾಕಾವ್ಯದಷ್ಟು ಅದ್ಭುತವಾಗಿದೆ. ಬನ್ನಿ, ಒಬ್ಬ ಋಷಿ ಇಡೀ ಇತಿಹಾಸವನ್ನೇ ಕಣ್ಣಾರ ಕಂಡ ಆ ದೈವಿಕ ನೀಲಿನಕ್ಷೆಯ ಹಿಂದಿನ ರಹಸ್ಯವನ್ನ ನೋಡೋಣ. ನೋಡಿ, ಇದೇ ಅಸಲಿ ಪ್ರಶ್ನೆ. ನಾರದರಿಂದ ರಾಮನ ಕಥೆಯ ಒಂದು ಸಾರಾಂಶವನ್ನ ಕೇಳ್ದ ಮೇಲೆ ವಾಲ್ಮೀಕಿಯವರ ಮುಂದೆ ಒಂದು ದೊಡ್ಡ ಸವಾಲ್ ನಿಂತಿತ್ತು. ಕೇವಲ ಒಂದು ಅಸ್ಥಿಪಂಜರದಂತಿರೋ ಕಥೆಗೆ ರಕ್ತ, ಮಾಂಸ, ಜೀವ ಕೊಟ್ಟು ಅದನ್ನು ಒಂದು ಜೀವಂತ ಅನುಭವವಾಗಿ ಪರಿವರ್ತಿಸೋದು ಹೇಗೆ? ಇದು ಅವರ ಮುಂದಿದ್ದ ಸವಾಲ್. ಈ ಸವಾಲು ಯಾಕೆ ಅಷ್ಟು ದೊಡ್ಡದು ಅಂದ್ರೆ, ವಾಲ್ಮೀಕಿಯವರು ಕೇವಲ ಕವಿ ಆಗಿರ್ಲಿಲ್ಲ, ಅವರೊಬ್ಬ ಧರ್ಮಾತ್ಮ. ಅವರಿಗೆ ಸತ್ಯವೇ ಎಲ್ಲಕ್ಕಿಂತ ಮಿಗುಲು. ಹಾಗಾಗಿ ಕಥೆಯ ಒಂದು ರೂಪರೇಖೆ ಮಾತ್ರ ಅವರಿಗೆ ಸಾಲ್ತಿರ್ಲಿಲ್ಲ. ರಾಮನ ಜೀವನದ ಪ್ರತಿಯೊಂದು ಕ್ಷಣವನ್ನೂ ಅದರ ಸಂಪೂರ್ಣ ಸತ್ಯದೊಂದಿಗೆ ಯಾವುದೇ ಅನುಮಾನವಿಲ್ಲದೆ ತಿಳಿದುಕೊಳ್ಳಬೇಕೆಂಬ ಹಂಬಲ ಅವರಲ್ಲಿಟ್ಟು. ವಾಲ್ಮೀಕಿಯವರಿಗೆ ಬೇಕಾಗಿದ್ದು ಕೇವಲ ದೊಡ್ಡ ದೊಡ್ಡ ಘಟನೆಗಳಲ್ಲ. ಅಂದ್ರೆ ದಶರಥ ಮಹಾರಾಜ, ಅವನ ರಾಜ್ಯ, ನಡೆದ ಘಟನೆಗಳು ಇಷ್ಟೇ ಅಲ್ಲ. ಅವರಿಗೆ ಆ ಘಟನೆಗಳ ಜೊತೆಗೆ ಒಂದು ಸಣ್ಣ ನಗುವಿನ ಹಿಂದಿನ ಕಾರಣ, ಒಂದು ಸಂಭಾಷಣೆಯ ಹಿಂದಿನ ಭಾವನೆ, ಅಂದ್ರೆ ಜೀವನ ಹೇಗಿತ್ತೋ ಹಾಗೆಯೇ ಅದರ ನೈಜತೆಯನ್ನೇ ಸೆರೆಹಿಡಿಬೇಕಿತ್ತು. ಯಾಕಂದರೆ ಒಂದು ಮಹಾಕಾವ್ಯ ಹುಟ್ಟೋದು ಇವೆರಡು ಸೇರಿದಾಗ ಮಾತ್ರ. ಸರಿ, ಇಷ್ಟೆಲ್ಲ ನೋಡಬೇಕು, ಅನುಭವಿಸ್ಬೇಕು ಅಂದ್ರೆ ಅದು ಹೇಗೆ ಸಾಧ್ಯ? ಇದಕ್ಕೆ ಉತ್ತರ ಅವರ ಆಧ್ಯಾತ್ಮಿಕ ಸಿದ್ಧತೆಯಲ್ಲೇ ಇತ್ತು. ಬನ್ನಿ, ವಾಲ್ಮೀಕಿಯವರು ಕಾಲದ ಪುಟಗಳನ್ನೇ ಹಿಮ್ಮುಖವಾಗಿ ತಿರುಗಿಸಲು ಅನುಸರಿಸಿದ ಆ ಪ್ರಾಚೀನ ವಿಧಿವಿಧಾನಗಳ ಬಗ್ಗೆ ನೋಡೋಣ. ನೋಡಿ, ಇವೇನು ಸುಮ್ಮನೆ ಮಾಡೋ ಕ್ರಿಯೆಗಳೆಲ್ಲ. ಪ್ರತಿಯೊಂದು ಹಂತಕ್ಕೂ ಅದರದೇ ಆದ ಮಹತ್ವ ಇದೆ. ಮೊದಲು ಆಚಮನದಿಂದ ದೇಹ ಮನಸ್ಸನ್ನು ಶುದ್ಧ ಮಾಡಿಕೊಂಡ್ರು. ಆಮೇಲೆ ಪೂರ್ವಕ್ಕೆ ಮುಖ ಮಾಡಿ ದರ್ಭಾಸನದ ಮೇಲೆ ಕುಳಿತು ಹೊರಗಿನ ಪ್ರಪಂಚದಿಂದ ಸಂಪೂರ್ಣವಾಗಿ ದೂರವಾದರು. ಹೀಗೆ ತಮ್ಮೆಲ್ಲ ತಪಶ್ಶಕ್ತಿಯನ್ನು ಒಂದೆಡೆ ಸೇರಿಸಿ ಭೂತಕಾಲದ ಬಾಗಿಲನ್ನು ತೆರೆಯಲಿ ಪ್ರಯತ್ನಿಸಿದರು. ಇಷ್ಟೆಲ್ಲ ಮಾಡಿದ್ಮೇಲೆ ಆ ಏಕಾಗ್ರತೆಗೆ, ಆ ತಪಸ್ಸಿಗೆ ಫಲ ಸಿಗಲೇಬೇಕು ಅಲ್ವಾ? ಸಿಕ್ಕಿತು. ಅದೇ ಆ ಒಂದು ಅದ್ಭುತ ಕ್ಷಣ. ಕಾಲದ ತೆರೆನೇ ಸರಿದು ಹೋಗಿ ಭೂತಕಾಲವು ವರ್ತಮಾನದಷ್ಟೇ ಸ್ಪಷ್ಟವಾಗಿ ಅವರ ಕಣ್ಣು ಮುಂದೆ ಬಂದು ನಿಂತಿತ್ತು. ಈ ದರ್ಶನ ಎಷ್ಟು ಸ್ಪಷ್ಟವಾಗಿತ್ತು ಅಂತ ಹೇಳೋಕೆ ಬಳಸಿದ ರೂಪಕ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಅಂಗೈಯಲ್ಲಿರುವ ಆಮಲಕದ ಹಣ್ಣಿನಂತೆ. ಅಂದ್ರೆ ಯೋಚನೆ ಮಾಡಿ, ಅಂಗೈಯಲ್ಲಿ ಒಂದು ನೆಲ್ಲಿಕಾಯಿ ಇಟ್ಕೊಂಡ್ರೆ ಅದು ಎಷ್ಟು ಸ್ಪಷ್ಟವಾಗಿ ಪ್ರತಿಯೊಂದು ಬದಿಯಿಂದಲೂ ಕಾಣುತ್ತೋ ಅಷ್ಟೇ ನೈಜವಾಗಿ, ಅಷ್ಟೇ ಸ್ಪಷ್ಟವಾಗಿ ವಾಲ್ಮೀಕಿಯವರು ಇಡೀ ರಾಮಾಯಣವನ್ನ ನೋಡಿದ್ರು. ಈ ಆಮಲಕ ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಬೆಟ್ಟದ ನೆಲ್ಲಿಕಾಯಿ. ಎಲ್ಲರಿಗೂ ಗೊತ್ತಿರೋ, ಕೈಯಲ್ಲಿ ಹಿಡಿದು ನೋಡ್ಬೋದಾದ ಒಂದು ಹಣ್ಣು. ದೈವಿಕ ದರ್ಶನದಂತಹ ಒಂದು ಅತೀಂದ್ರಿಯ ಅನುಭವನ್ನ ಇಷ್ಟು ಸರಳವಾದ ವಸ್ತುಗೆ ಹೋಲಿಸಿದ್ದು ಯಾಕೆ ಅಂದ್ರೆ, ಆ ದರ್ಶನ ಎಷ್ಟು ನಿಜವಾಗಿತ್ತು ಅಂತ ಮನದಟ್ಟು ಮಾಡಿಸೋಕೆ. ಅದು ಬರೀ ನೆನಪಲ್ಲ, ಅದೊಂದು ವಾಸ್ತವವಾಗಿತ್ತು. ಸರಿ, ಅವರು ಹೇಗೆ ನೋಡಿದ್ರು ಅಂತ ಗೊತ್ತಾಯ್ತು. ಈಗ ಅವರು ಏನನ್ನು ಕಂಡ್ರು ಅನ್ನೋದು ಮುಖ್ಯ ಅಲ್ವಾ? ಅವರ ಯೋಗದೃಷ್ಟಿಯ ಮುಂದೆ ತೆರೆದುಕೊಂಡಿದ್ದು ಒಂದು ಇಡೀ ಇತಿಹಾಸದ ದೃಶ್ಯಕಾವ್ಯ. ಅವರ ದರ್ಶನದಲ್ಲಿ ಎಲ್ಲವೂ ಒಂದರ ಹಿಂದೊಂದು ಕ್ರಮವಾಗಿ ಬರ್ತಾ ಹೋಯಿತು. ಮೊದಲು ರಾಮನ ಜನನ, ಅವನ ಶಕ್ತಿ, ಸೌಂದರ್ಯ. ಆಮೇಲೆ ವಿಶ್ವಾಮಿತ್ರರ ಜೊತೆ ಹೋಗಿದ್ದು, ಆ ದೊಡ್ಡ ಶಿವಧನಸ್ಸನ್ನು ಮುರಿದಿದ್ದು, ಜಾನಕಿಯ ಜೊತೆ ಮದುವೆ. ಅಲ್ಲಿಂದ ಕಥೆ ಅರಮನೆಗೆ ವಾಪಸ್ ಬಂತು. ಕೈಕೇಯಿಯ ಆ ಒಂದು ಕೆಟ್ಟ ಆಲೋಚನೆ, ಪಟ್ಟಾಭಿಷೇಕ ನಿಂತು ರಾಮ ವನವಾಸಕ್ಕೆ ಹೊರಟಿದ್ದು, ಆ ದುಃಖದಲ್ಲಿ ದಶರಥನ ಸಾವು, ನಂತರ ಗಂಗೆ ದಾಟಿ ಅರಣ್ಯಕ್ಕೆ ಹೋಗಿದ್ದು, ಪಂಚವಟಿಯಲ್ಲಿ ಶೂರ್ಪಣಖಿ ಬರುವವರೆಗೂ ಪ್ರತಿಯೊಂದು ಘಟನೆಯೂ ಅವರ ಕಣ್ಣು ಮುಂದೆ ಚಲನಚಿತ್ರದಂತೆ ಹಾದುಹೋಯ್ತು. ಸೊ ಈಗ ಇಡೀ ಕಥೆಯನ್ನ ಕಣ್ಣಾರೆ ನೋಡಾಯ್ತು. ಇನ್ಮುಂದಿನ ಹೆಜ್ಜೆ ಏನು? ತುಂಬಾ ಸ್ಪಷ್ಟವಾಗಿತ್ತು. ಈ ದರ್ಶನವನ್ನ ಅಕ್ಷರರೂಪಕ್ಕೆ ಇಳಿಸಬೇಕು. ವಾಲ್ಮೀಕಿ ಈಗ ಬರೀ ಸಾಕ್ಷಿಯಲ್ಲ, ಅವರು ಸೃಷ್ಟಿಕರ್ತರಾಗಲು ಸಿದ್ಧರಾಗಿದ್ರು. ಆದರೆ ಅವರ ಗುರಿ ಕೇವಲ ನಡೆದದ್ದನ್ನು ಬರೆಯೋದಾಗಿರಲಿಲ್ಲ. ಅವರು ರಚಿಸಬೇಕಿದ್ದ ಕಾವ್ಯ ಹೇಗಿರಬೇಕಿತ್ತು ಅಂದ್ರೆ, ಅದು ರತ್ನಗಳಿಂದ ತುಂಬಿದ ಸಾಗರದ ಹಾಗಿರಬೇಕು. ಕೇಳುಗರ ಕಿವಿ ಮತ್ತು ಮನಸ್ಸನ್ನು ಹಿಡಿದಿಟ್ಕೊಳ್ಬೇಕು. ರಾಮನ ಕಥೆಯ ಮೂಲಕ ಧರ್ಮ, ಅರ್ಥ, ಕಾಮಗಳ ಮಾರ್ಗದರ್ಶನ ನೀಡಬೇಕು. ಹೀಗೆ ಎಲ್ಲರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿಯುವ ಕಾವ್ಯವನ್ನು ರಚಿಸಲು ಸಿದ್ಧರಾದರು. ಮತ್ತು ಅವರು ಅಂದ್ಕೊಂಡಂತೆ ಆಯಿತು. ನಾರದರು ಕೊಟ್ಟಿದ್ದ ಒಂದು ರೂಪರೇಖೆಗೆ ವಾಲ್ಮೀಕಿಯವರು ತಮ್ಮ ದೈವಿಕ ದರ್ಶನದ ಜೀವವನ್ನೇ ತುಂಬಿದ್ರು. ಆಗ ಹುಟ್ಟಿದ್ದೇ ಒಂದು ಪರಿಪೂರ್ಣ ಜೀವಂತ ಮಹಾಕಾವ್ಯ, ಶ್ರೀಮದ್ ರಾಮಾಯಣ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಒಂದು ಕಥೆಯನ್ನ ಕೇವಲ ನೆನಪಿಸ್ಕೊಳ್ಳೋದಕ್ಕೂ ಅದನ್ನ ಕಣ್ಣಾರೆ ಕಾಣೋದಕ್ಕೂ ಏನ್ ವ್ಯತ್ಯಾಸ? ಒಂದು ಕಥೆ ಕೇವಲ ನೆನಪಲ್ಲ, ಅದೊಂದು ದರ್ಶನವಾದಾಗ ಅದರ ಶಕ್ತಿ ಹೇಗಿರುತ್ತೆ?
ಬಹುಶಃ ಇದು ಸತ್ಯ ಮತ್ತು ಸ್ಫೂರ್ತಿಯ ಬಗ್ಗೆ ನಮಗೆ ಹೊಸದಾಗಿ ಯೋಚಿಸೋಕೆ ದಾರಿ ಮಾಡಿಕೊಡುತ್ತೆ ಅಲ್ವಾ?